ಬಿಸಿನೆಸ್ ಮಾಡಕತ್ತೀನಿ, ಹಿಂದೆ ನಿಂತ ಸೈಡ್ ಬಿಸಿನೆಸ್ ಮಾಡಕತ್ತೀನಿ. ಏನ್ ರೊಕ್ಕ ಒಳಗೆ ಇಟ್ಕೊಳಕತ್ತೀನಿ. ಯಾರು ಹೇಳಿ ಅಲ್ಲಿ ಅಣ್ಣರ ಅವರು ಬ್ರದರ್ ಇದನ್ನ ಹೇಳಕ ಮುಂದ್ ಬಂದ್ ಕುಂತೀರಿ ಸುಮ್ ಕುಂತಿದ್ರೆ ಚಾ ಕುಡಿಸ್ತಿದ್ದಲ್ರಿ ಬೇಡ, ನೀ ಕುಡಿಲ್ಲ ಅಂತ ಅವ್ರು ರೊಕ್ಕ ಹಾಕ್ಯಾರ, ಅವ್ರಿಗೆ ಚಾ ಕುಡಿಸ್ತಾನೆ. ತೆಗಿ ಒಂದೆರಡು ಮಂದಿಗೆ ಒಳಗೆ ಹಾಕ್ಬಿಟ್ಟೆ. ದೊಡ್ಡ ದೊಡ್ಡ ಹೇಳಿಸಿ ಹೇಳು ಮಿತ್ರ ಈ ಊರಾಗ 500 ನೋಟ್ ನಡೆಯಂಗಿಲ್ಲ ಅಲ್ಲಿ ನಡೀತಾವು, ನಮ್ಮ ಸೊಡೆಗೆ ಅವು ಬಂದಿಲ್ಲ. ದಿವಸ ಯಾರ ಕಣ್ಣು ಬಿಟ್ಟಾರ ಬರೋಲ್ಲ ಎಷ್ಟು ಒಂದು ಆತಲಪ್ಪ ಮಿತ್ರ. ನನ್ನ ಅಭಿಮಾನಿಗಳು ನನಗೆ ಕೊಟ್ರು, ನಿನ್ನ ಅಭಿಮಾನಿಗಳು ನಿನಗೆ ಕೊಟ್ರು. ನಂದ್ರಾಗ ನೀ ಕೇಳಬೇಡ, ನಿಂದ್ರಾಗ ನಾ ಕೇಳಬೇಡ. ಇದು ಹೊಟ್ಟಿಗೆ ಅನ್ನ ತಿನ್ನೋರು ಮಾತಂತ. ಅಣ್ಣ ಇವ್ನು ಹುಟ್ಟು ಸುಗಬೋದಂತ ಇವತ್ತ ಗೊತ್ತಾಗ್ತ. ಹೇಳಿ ಎಲ್ಲ ನೀನೇ ಇಟ್ಕೋತ. ಏಯ್ ಹುಚ್ಚ, ರೊಕ್ಕ ಇವತ್ತಿರುತ್ತ, ನಾಳೆ ಹೋಗುತ್ತ ಬರುತ್ತ. ಗೆಳತನ ಮುಖ್ಯ ಅಲ್ಲ, ಗೆಳತನ ಮುಖ್ಯ. ಎಲ್ಲ ರೊಕ್ಕ ನೀನೇ ಇಟ್ಕೊ. ನಿನಗೆ ಯಾಕೆ ಕೊಟ್ಟಿನಿ ಹೇಳು? ಮೊದಲು ನೀ ಆರಾಮಿಲ್ಲ, ಮೆಂಟಲ್ ಪೇಷಂಟ್. ಯಾವ ಟೈಮ್ ನನಗೆ ಪಾರ್ಸಿ ಹೊಡಿತಿತ್ತು, ಯಾವ ಟೈಮ್ನಾಗ ಹಾರ್ಟ್ ಅಟ್ಯಾಕ್ ಆಗಿ ವಿಚಾರ ಹೇಳ್ಬೇಕಾಗ್ತೈತಿ. ವಿಚಾರ ಹೇಳ್ತೇನೆ. ಎಲ್ಲ ರೊಕ್ಕ ನೀ ಇಟ್ಕೊ ಮಗನೇ. ಅದ್ರ ₹1 ಕೇಳಿದ್ರೆ ನನ್ನ ಮೆಟ್ಲೆ ಹೊಡೆದು ಬಿಡು. ಏಯ್ ಬಿಡ, ಇರ್ಲಿ ಎಲ್ಲ ಇಟ್ಕೊಂಡು ನನಗೆ ಅರ್ಧ ತೊಲಿ ಒಂದು ಚೈನ್ ಮಾಡಿ ಸಾಕು. ಎಷ್ಟು ನಂಬರ್ ಚಪ್ಪಲಿ ಹೊಡೆದ್ರೆ ಸಾಕು. ಎಣಿಸಿದ್ರೆ ₹2,000 ಹಾಕಿಲ್ಲ, ಅರ್ಧ ತೊಲಿ ಚೈನ್. ಈಗ ಚಪ್ಪಾಳೆ ಹೊಡೆಯುವಂಥದ್ದು ಒಂದು ಮಾತು ಹೇಳ್ತೀನಿ ಕೇಳು. ಹೌದು, ಅವ್ರು ನಮ್ಗೆ ಎಷ್ಟು ರೊಕ್ಕ ಹಾಕ್ತಾರ ಅನ್ನೋದು ಮುಖ್ಯ. ನಾವಿಲ್ಲಿರೋವರೆಗೂ ಅವರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ರೆ ಸಾಕು. ನಮ್ಮಂಥ ಕಲಾವಿದರಿಗೆ ಅದ 2 ಹೊತ್ತಿನ ಊಟ ದೋಸ್ತ, ಅದ ಊಟ. ಇಷ್ಟು ಹೇಳ್ಕೊಂತ ಹೋದ್ವಿ ಅಂದ್ರೆ ಕರ್ನಾಟಕದ ಯಾವ ಮೂಲೆಯಾಗ ಹೋದ್ರೆ ನಾವು ಗೆದ್ದು ಬರ್ತೀವಿ ದೋಸ್ತ. ನಡಿ ಹಂಗಾದ್ರೆ. ಚಲೋ ಬನೆ ಚಾಹೆ ದುಶ್ಮನ್ ಸಮಾನ ಹಮಾರಾ ಸಲಾ